ಒಂದು ಅದ್ಭುತವಾದ ದೈವ ದರ್ಶನ ಕಡೆ ನಮ್ಮ ಪಯಣ. ಬೆಳಗ್ಗೆ 4:15 ನಾನು ನನ್ನ ಸ್ನೇಹಿತರು ಹೊರಟ್ವಿ. 5 ಜನ ಬರ್ತೀನಿ ಅಂದರಲ್ಲಿ ಇಬ್ಬರು ಮೈನಸ್ ಆದರು, ಇನ್ನು 3 ಜನ ಹೊರಟ್ವಿ. ಹೋಗೋ ದಾರಿ ಮಾತ್ರ ಸೂಪರಾಗಿತ್ತು. ಒಳ್ಳೆ ಪ್ರಕೃತಿ, ಲೈಟಾಗಿ ಮಂಜಿತ್ತು, ತುಂಬ ಸಕ್ಕತ್ತಾಗಿತ್ತು ಜಾಗ. ಪ್ರಕೃತಿ, ರಸ್ತೆ ಸೂಪರಾಗಿತ್ತು. ಯಾವುದೋ ಪ್ರಾಣಿ ಕಾಣಿಸಿಲ್ಲ ಅಂತ ನೋಡಿದ್ವಿ. ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಕಾಣಿಸ್ತು. ಹತ್ತಿರದಿಂದ ಹೋಗ್ಬಿಟ್ಟು ಒಂದು ಫೋಟೋ ಹಿಡಿಯೋಣ ಅಂತ ಹೋದೆ, ಅದು ಹಾರೋಯ್ತು. ಹಾಗೆ ದಾರಿ ಉದ್ದ ಹೋಗ್ತಾ ಇದ್ವಿ. ಶಿವನ ಸಮುದ್ರದ ಕಡೆ ಬಂದ್ವಿ. ಸೂರ್ಯ ಮಾತ್ರ ಬೆಳಗಿನ ಜಾವದಲ್ಲಿ ಸಕ್ಕತ್ತಾಗಿ ಕಾಣ್ತಿದ್ದ. ನಮ್ಮನ್ನು ನೋಡ್ತಾ ನಾಚಿಕೆಯಿಂದ ಹಾಗೆ ಬೆಟ್ಟದ ಮರೆಯಲ್ಲಿ ಹೋದ. ಇರಲಿ ಅಂದ್ಬಿಟ್ಟು ತಿಂಡಿಗೆ ಟೈಮ್ ಆಯಿತು ಅಂತ ತಿಂಡಿಗೆ ನಿಲ್ಲಿಸಿದ್ವಿ. ಒಳ್ಳೆ ದೋಸೆ, ಒಳ್ಳೆ ಇಡ್ಲಿ ತೊಗೊಂಡ್ರೆ ಒಂದು ವಡೆ ಫ್ರೀ, ದೋಸೆ ತೊಗೊಂಡ್ರೆ ಒಂದು ವಡೆ ಫ್ರೀ ಕೊಟ್ಟರು. ಅಲ್ಲಿಂದ ತುಳ್ಸ್ಕೊಂಡು ತಾಳು ಬೆಟ್ಟಕ್ಕೆ ಬಂದ್ವಿ. ಒಂದು ಫೋಟೋ ಇಟ್ಕೊಂಡ್ವಿ. ಅಲ್ಲಿಂದ ಸ್ಟಾರ್ಟ್ ಆಯಿತು ನಾಗಮಲೆ ಟ್ರೆಕ್ಕಿಂಗ್ದು ಚಾರಣ. ಸೂಪರಾಗಿತ್ತು. ಒಬ್ಬರಿಗೆ 200 ರೂಪಾಯಿ ಎಂಟ್ರಿ ಫೀಸು. ನಾವು ಹತ್ತಿ ಜೀಪ್ ಅಂತೂ ಅಪ್ಪ ನೆಕ್ಸ್ಟ್ ಲೆವೆಲ್ಲು. ಗಾಡಿ ಸ್ಟೇರಿಂಗ್ ಯಾವಾಗ ಎಲ್ಲಿ ಉದ್ರೋಗುತ್ತೋ, ಗಾಡಿ ನೋಡಿ ಹೇಗಿದೆ ಅಂದರೆ ಅಪ್ಪ ಭಯಂಕರ. ಆ ರಸ್ತೆ ಅಂತೂ ಇನ್ನೂ ಭಯಂಕರ. ಆ ಭಯಂಕರ ರಸ್ತೆಯಲ್ಲಿ ಈ ಭಯಂಕರ ಗಾಡೀಲಿ ನಾವು ಹೋಗ್ತಿರೋ ಜರ್ನಿನೇ ಸೂಪರ್. ಹೇಗೋ ಹೋಯ್ತಾಯಿದ್ವಿ. ನಮಗೊಬ್ಬ ಎಸ್ಕಾರ್ಟ್ ಬಂದಿದ್ದ. ಇರಲಿ ಅಂದ್ಬಿಟ್ಟು ನೋಡಿಕೊಂಡು ಹಾಗೆ ಹೋದ್ವಿ. ದಾರಿ ಮಧ್ಯದಲ್ಲಿ ಯಾವುದೋ ಪ್ರಾಣಿಗಳು ಕಾಣಿಸ್ತವೆ ಅಂದ್ಕೊಂಡ್ವಿ. ಪ್ರಾಣಿಗಳಿಗಿಂತ ಮನುಷ್ಯ ಜಾಸ್ತಿ ಜನ ಇದ್ದರು. ರಸ್ತೆ ತುಂಬ ಇಕ್ಕಟ್ಟಾಗಿತ್ತು, ಹಾಗೂ ತುಂಬ ಕಲ್ಲು ಮಣ್ಣುಗಳು ಹೆವಿ. ಅದು ಹೇಗೋ ಜೀಪ್ಗಳಿಗೋಸ್ಕರ ಒಂದು ದಾರಿ ಮಾಡ್ಕೊಂಡು ಕೊಟ್ಟಿದ್ದಾರೆ. ಜೀಪ್ಗಳು ಹೋಗ್ತವೆ ಅಷ್ಟೇ, ಇನ್ನು ಅಲ್ಲಿಂದ ಗಾಡಿಗಳು ಮಾತ್ರ ಹೋಗ್ತಾ ಇರ್ತವೆ. ಹತ್ತತ್ರ ನಾಗಮಲೆ ಹತ್ತತ್ರ ಬಂದ್ವಿ. ಇಲ್ಲಿನ ಜನರ ಜೀವನವೇ ದುಸ್ಸಾಹಸ. ಒಂದು ಕರೆಂಟಿನ ವ್ಯವಸ್ಥೆ ಇಲ್ಲ, ಏನಿಲ್ಲ. ಬರೀ ಸೋಲಾರ್ ಬೆಳಕಲ್ಲೇ ಇವರೆಲ್ಲ ಜೀವನ. ಮಳೆ ಬಂದಾಗ ಮಾತ್ರ ವ್ಯವಸಾಯ. ನೋಡಿ ಇಲ್ಲೊಂದು ಟಮ್ ಗಾಡಿ ಬರ್ತಿದೆ. ಇಲ್ಲಿನ ಜೀವನ ಕಥೆ ಇದೇ ಥರ. ಗಾಡಿಗಳಿರಲ್ಲ, ಗಾಡಿ ಮೇಲ್ಗಡೆ ಸುರಕ್ಷತೆ ಇಲ್ಲಂಗೆ ಜರ್ನಿ ಮಾಡ್ತಾಯಿರ್ತಾರೆ. ತುಂಬ ದುಸ್ಸಾಹಸ ಇಲ್ಲಿನ ಜನರ ಜೀವನ. ಹಾಗೂ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಅವರು ವ್ಯವಸಾಯ ಮಾಡ್ತಾರಂದರೆ ನಿಜಕ್ಕೂ ತುಂಬ ಸಕ್ಕತ್ತಾಗಿತ್ತು. ಹಾಗೆ ಹೋಗ್ತಾ ಹತ್ತತ್ರ ಬಂದು ಇಳ್ಕೊಂಡ್ವಿ. ಅಲ್ಲಿ ಮೈಸೂರಿಂದ ಬಂದಿದ್ದು ಒಂದಷ್ಟು ಜನ ಸ್ನೇಹಿತರು ನಮಗೂ ಜೊತೆ ಆದರು. ಅವ್ರ ಜೊತೆ ಮಾತಾಡ್ತಾ ನಾವು ಬರ್ತೀವಿ ಅಂದ್ಬಿಟ್ಟು ಅವರು ಹೇಳಿದ್ರು. ಹೇಳ್ತಾ ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲಿಂದ ಟ್ರೆಕ್ಕಿಂಗು. ನಾನು ಮತ್ತು ನನ್ನ ಸ್ನೇಹಿತ ಅಲ್ಲೆಲ್ಲೂ ದೇವಸ್ಥಾನಕ್ಕೆ ಅಂತ ತಂದಿದ್ದು ಪೂಜಾ ಸಾಮಗ್ರಿಗಳನ್ನೆಲ್ಲ ಎತ್ಕೊಂಡು ಕಾಡಿನ ಮಧ್ಯದಲ್ಲಿ ಹೊರಟ್ವಿ. ತುಂಬ ಹಾರಿಬಲ್ ಆಗಿತ್ತು. ಹಾಗೆ ಒಂದು ವೀಡಿಯೋ ಮಾಡೋಣ ನಮ್ಮೆಲ್ಲರದು ಅಂದ್ಕೊಂಡು ನಡೆಯುತ್ತಾ ಇರೋದು ಒಂದು ವೀಡಿಯೋ ಹಿಡಿದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಾನು ಫಸ್ಟ್ ಟೈಮು ನಾಗಮಲೆ ಬೆಟ್ಟಕ್ಕೆ ಹೋಗಿದ್ದು. ಬೆಟ್ಟದ ಮೇಲ್ಗಡೆಯಿಂದ ನೋಡಿದ್ವಿ ವ್ಯೂ. ಪ್ರಕೃತಿ ಎಷ್ಟು ಸೂಪರಾಗಿ ಸುಂದರವಾಗಿದೆ. ಆದರೆ ನಮ್ಮ ಮನುಷ್ಯ ಆದವನು ಅದು ಕೊಡ್ತಾ ಇರೋದು ಕೊಡುಗೆ ಮಾತ್ರ ಶೂನ್ಯ. ತುಂಬ ಚೆನ್ನಾಗಿತ್ತು. ಮಳೆ ಬಂದರೆ ಮಾತ್ರ ಇದನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಲದು. ಸಕ್ಕತ್ತಾಗಿತ್ತು. ಮತ್ತು ಇಲ್ಲಿನ ಆಡಳಿತ ವರ್ಗದವರು ಎಲ್ಲ ಕಡೆನೂ ಈ ಥರ ನಾಗಮಲೆಗೆ ಹೋಗೋ ದಾರಿ ಅಂತೆಲ್ಲ ಹಾಕಿದರು. ಆಮೇಲೆ ಬಂದ್ವಿ. ಹತ್ತತ್ರ ಬರ್ತಾ ಇದ್ದಂಗೆ ನಮ್ಮ ಕೋತಿಗಳು ನಾವು ತಂದಿದ್ದು ಬಾಳೆಹಣ್ಣನ್ನ ಕೇಳ್ತಾಯಿದ್ವು. ಬಂದು ನಮ್ಮ ಹುಡುಗನಂತೂ ಅಟ್ಟಾಡಿಸ್ಬಿಡ್ತು. ಅವ್ರು ಬಾಳೆಹಣ್ಣು ಕೊಡೋ ತನಕನೂ ಖಾಲಿ ಆಗೋ ತನಕನೂ ಬಿಡಲಿಲ್ಲ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಹೋಗ್ತಾಯಿದ್ವಿ ದಾರಿ. ಎಲ್ಲ ಕಡೆನೂ ಈ ಥರ ನಾಗಮಲೆಗೆ ದಾರಿ ಅಂತ ಹಾಕಿದರು. ಆಮೇಲೆ ಹಾಗೆ ಹೋಗ್ತಾ ಅಲ್ಲಿ ಗೊತ್ತಿರೋರೊಬ್ಬರು ಒಂದು ಮನೆಗೆ ಹೋದ್ವಿ. ಅಲ್ಲಿ ಒಂದು ಮುದ್ದೆ ಉಪ್ಸಾರು ಬಸ್ಸಾರು ಸಕ್ಕತ್ತಾಗಿತ್ತು. ತಿಂದ್ಕೊಂಡು ನಮ್ಮ ರಾತ್ರಿಯ ಮಲಗುವ ತಾಣ ಹೀಗಿತ್ತು. ಏನೋ ಒಂಥರ ಒಳ್ಳೆ ಫೀಲಿಂಗ್ಸ್ ಇತ್ತು. ಸಕ್ಕತ್ತಾಗಿತ್ತು ಫೀಲಿಂಗ್ಸ್ ಮಾತ್ರ. ತುಂಬ ಚೆನ್ನಾಗಿತ್ತು. ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ನೋಡಿ ಅದೇ ಮುಂದೆ ಹೋಗ್ತಾ ಹೀಗಿತ್ತು ಬೆಳಗಿನ ಜಾವದ ದರ್ಶನ. ನಾಗಮಲೆ ಬೆಟ್ಟಕ್ಕೆ ಬಂದಿದ್ದೀವಿ. ಎಂಥ ಪವಿತ್ರ ಸ್ಥಾನ ಇದು. ಇಂಥ ಕಡೆ ಪ್ಲ್ಯಾಸ್ಟಿಕ್ಗಳು ನೋಡಿ ಹೇಗೆ ಹಾಕಿದ್ದಾರೆ ಅಂದ್ರೆ, ಈ ಪ್ಲ್ಯಾಸ್ಟಿಕ್ಕಿಂದ ಏನು ದುರುಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಬೈ ಚಾನ್ಸ್ ಏನಾದರೂ ಕಾಡಂದು ಬೆಂಕಿಯಿಂದ ಆಹುತಿ ಆಗೋಕ್ಕೆ ಸಾಧ್ಯತೆಗಳಿದೆ. ಈ ಪ್ಲ್ಯಾಸ್ಟಿಕ್ಕು ಅದರಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಯಾಕಂದರೆ ಅದು ಹುರಿದ್ಬಿಟ್ಟು ಬೇಗ ಬರ್ನ್ ಆಗಲ್ಲ. ಅದು ಉರಿದು ಆರೋಗಿರೋ ಬೆಂಕಿರು ಕೂಡ ಹಚ್ಚುವಂಥ ಸಾಧ್ಯತೆಗಳಿರ್ತದೆ. ದಯವಿಟ್ಟು ಇಂಥ ಪ್ಲ್ಯಾಸ್ಟಿಕ್ಗಳನ್ನೆಲ್ಲ ಇಂಥ ಪವಿತ್ರ ಕ್ಷೇತ್ರಗಳಲ್ಲಿ ತಂದು ಎಲ್ಲಂದರಲ್ಲಿ ಎಸಿಬಿಡಿ. ಅದು ಕಾಡಿಗೆ ಮಾರಕವಾಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಹಾಗೆ ಹೊರಟ್ವಿ. ಹತ್ತತ್ರ ನಾಗಮಲೆ ದೇವಸ್ಥಾನ ಹತ್ರ ಬಂದು ನಮ್ಮ ಸ್ನೇಹಿತ ಮೇಲ್ಗಡೆ ಕಷ್ಟಪಟ್ಕೊಂಡು ಹತ್ಕೊಂಡ. ಕೊನೆಗೂ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ ಅಂದ್ಬಿಟ್ಟು ಮಾದಪ್ಪನಿಗೊಂದು ಹೊಗೆ ಅಂದ್ಕೊಂಡು ಹಾಗೆ ಹೊರಟ್ವಿ. ನೋಡಿ ನಾಗಮಲೆ ದೇವಸ್ಥಾನ ಮಾದೇಶ್ವರನ ಬೆಟ್ಟ ಮೈಗೆ ಆಗೋಯ್ತು ಅಂತ ಅಲ್ಲಿಂದ ಬಿಟ್ಟು ಇಲ್ಲಿ ನಾಗಮಲೆಯಲ್ಲಿ ಬಂದು ನೆಲೆಸಿದಂಥ ಪ್ರತೀತಿ. ಬಂದ್ವಿ. ಬೆಳಗಿನ ನಮಗೆ ತುಂಬ ಒಳ್ಳೆ ವೈಬ್ ಸಿಕ್ತು. ಬೆಳಗ್ಗೆನೇ ಮೊದಲ ಮಂಗಳಾರತಿ, ಮೊದಲ ಅಭಿಷೇಕ ಎಲ್ಲ ನಡೀತಾಯಿತ್ತು. ನೋಡುವಂಥ ಭಾಗ್ಯ ನಮಗೆ ಸಿಕ್ತು. ಎಲ್ಲ ಆದಮೇಲೆ ನಮ್ಮ ಮಾದಪ್ಪನ ದರ್ಶನ ಈ ಥರ ಆಯಿತು. ತುಂಬ ಚೆನ್ನಾಗಿತ್ತು.
ಶ್ರದ್ಧಾ ಭಕ್ತಿಯಿಂದ ಅಲ್ಲಿನ ಪುರೋಹಿತರು ಇದನ್ನು ತುಂಬ ಚೆನ್ನಾಗಿ ನೆರವೇರಿಸ್ತಾರೆ. ಹಾಗೆ ಅಲ್ಲಿಂದ ಕೆಳಗಡೆ ಇನ್ನೊಂದು ಒಂದು ಮಿರಾಕಲ್ ಆಗಿ ಅಂತ ಹೇಳ್ಬೋದು. ಅಂದರೆ ಮಾದಪ್ಪ ಆ ಬಂಡೆನ ಸೀಳಿ ಅಲ್ಲಿ ಬಂದು ನೆಲೆಸಿದ್ದ ಅಂದ್ಬಿಟ್ಟು ಒಂದು ಪ್ರತೀತಿ ಇದೆ. ತುಂಬ ಜನ ನೋಡಿ ತ್ರಿಶೂಲಗಳೆಲ್ಲ ತಂದಿದ್ದೆಲ್ಲ ಅಲ್ಲಿ ಇಟ್ಟು ಇಲ್ಲೊಂದು ಕೈ ಮುಗಿದು ಇಲ್ಲೊಂದು ಮಂಗಳಾರತಿ ಬೆಳಗ್ಗೆ ಈ ಬೆಟ್ಟ ನೋಡಿ ಹೇಗಿದೆ ಅಂದರೆ ತುಂಬ ವಿಸ್ಮಯ. ಇದನ್ನೆಲ್ಲ ನೋಡಿದ್ರೇ ಪಾಪವಂತರು ಅನಿಸ್ಬಿಡುತ್ತೆ. ಕೊನೆಗೆ ಇರಲಿ ಅಲ್ಲೊಂದು ದೇವಸ್ಥಾನದಲ್ಲಿ ಒಂದು ಫೋಟೋ ಇಡ್ಸ್ಕೊಂಡ್ರೆ ನಾನು ನನ್ನ ಸ್ನೇಹಿತರು ಫೋಟೋ ಇಡ್ಸ್ಕೊಂಡ್ವಿ. ದಯವಿಟ್ಟು ಈ ವಿಡಿಯೋನ ವೀಕ್ಷಿಸಿ ಲೈಕ್ ಮಾಡಿ. ಮುಂಚೆ ನಾನು ಹೇಳಿದ್ದೆ ಎಷ್ಟು ಹಾರಿಬಲ್ ಇದೆ ಜನ ಯಾವ ಥರ ಗಾಡೀಲಿ ಹೋಗ್ತಾರೆ ಅಂತ. ಕೊನೆಗೆ ನಮಗೆ ನಾಗಮೂಲೆ ಬರಬೇಕಾದ್ರೆ ನಮ್ಮದು ಅದೇ ಪರಿಸ್ಥಿತಿ ಆಯಿತು. 1.5 ಅವರಿಂದ ಒಂದು ಗಾಡಿ ಇಲ್ಲ. ಕೊನೆಗೆ ಹತ್ತಂಗಿದ್ರೆ ಹತ್ರಿ ಅಂತ ಹೇಳಿದ್ರು. ಇನ್ನೇನು ಮಾಡೋದು ಬಿಡಿ ಇಲ್ದಂಗೆ ಟಮ್ ಮೇಲೆ ಹತ್ಬಿಟ್ಟು ಕುತ್ಕೊಂಡು ಒಂದು ಜರ್ನಿ ಮಾಡ್ಕೊಂಡು ಬಂದು ಮುಗೀತು.